ಶ್ರೀ, ನಿಮ್ಮನ್ನು ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಆ ದೇವ್ರು ಕೊಟ್ಟಿರೋ ವರ ನಿನ್ನ ದೃಷ್ಟಿ. ಎಂಥದ್ದೇ ಸಂದರ್ಭ ಬಂದ್ರು ನೀವು ನನ್ನಿಂದ ದೂರ ಆಗಲ್ಲ ಅಲ್ವಾ? ದೃಷ್ಟಿ ಬೊಟ್ಟು ಅಮ್ಮ ಕೇಳಿಸ್ಕೊಂಡ್ರಮ್ಮ? ದೃಷ್ಟಿ ಅಲ್ಲ, ನನ್ನ ಹೆಂಡತಿ ಏನು ಹೇಳಿದ್ರು ಕೇಳಿಸ್ಕೊಂಡ್ರ? ಇನ್ಮೇಲೆ ನಿನ್ ಮಗ ಒಂಟಿ ಅಲ್ಲಮ್ಮ, ಈ ಜೀವಕ್ಕೂ ಒಂದು ಜೀವ ಸಿಕ್ಬಿಡ್ತಮ್ಮ. ನನ್ ಪ್ರೀತಿದವರೆಲ್ಲ ನಂಗೆ ಮೋಸ ಮಾಡಿ ಹೋದ್ರು. ಪ್ರೀತಿ ಮೇಲೆ ಯಾಕೆ, ಹುಡುಗಿರ ಮೇಲೆ ನಂಗೆ ನಂಬಿಕೆ ಹೊಟ್ಟೋಗಿತ್ತು. ಈ ನಿನ್ ಸೊಸೆ ದೇವತೆ ತರ ಬಂದು ಕಾಪಾಡಲಮ್ಮ ನನ್ನ. ಅಮ್ಮ, ದೇವರು ನಿನ್ಗೆ ಎಲ್ಲ ಕೊಟ್ಟಿದ್ದಾನೆ, ಪ್ರೀತಿ ಒಂದು ಬಿಟ್ಟು ಅಂತ ಕೊರಗ್ತಿದ್ದಲ್ಲಮ್ಮ. ನೋಡಮ್ಮ, ನಿನ್ ದೇವರು ಪ್ರೀತಿ ದೇವತೆನೇ ಕಲ್ಸ್ಕೊಟ್ಬಿಟ್ಟಿದ್ದಾನೆ. ಅಮ್ಮ, ನನ್ನ ಹುಡುಗಿ ನನ್ಗೆ ಐ ಲವ್ ಯು ಹೇಳ್ಬಿಟ್ಲಮ್ಮ. ಇದೇ ದಿನಕ್ಕೋಸ್ಕರ ನಾನು ಕಾಯ್ತಿದ್ದೀರಲ್ವ, ನಂಗೆ ಇನ್ನೇನು ಬೇಡ. ಅಮ್ಮ, ಅಳ್ತಿದ್ಯಾ? ಅಳ್ಬೇಡಮ್ಮ, ನಾನು ಖುಷಿಯಾಗಿದ್ದೀನಿ. ನೀನು ಯಾವಾಗಲೂ ಬೇಜಾರು ಮಾಡ್ಕೋತಿದ್ದಲ್ಲ, ಎಲ್ಲರೂ ನನ್ನ ಮಗಂಗೆ ಮೋಸ ಮಾಡ್ತಾರೆ ಅಂತ. ನಾನು ಸಂಸಾರ ಮಾಡ್ತೀನಿ, ನಂದು ಅಂತ ಒಂದು ಕುಟುಂಬ ಆಗತ್ತೆ. ನನಗೆ ದೃಷ್ಟಿ, ಐ ಲವ್ ಯು. ರೀ, ನಿಮ್ಮನ್ನು ನೋಡ್ದೆ ಎಲ್ಲಿ ಸತ್ತು ಹೋಗ್ಬಿಡ್ತೀನೋ ಅಂತ ಭಯ ಆಗಿತ್ತು. ಹಾಗೆಲ್ಲ ಮಾತಾಡಬಾರ್ದು ದೃಷ್ಟಿ, ನಿಮ್ಗೇನು ಆಗಲ್ಲ. ಅಕ್ಕ, ಈ ನಿನ್ನ ತಮ್ಮನ ಜೀವನ ಸರಿ ಹೋಗ್ಲಿ ಅಂತ ವ್ರತ ಎಲ್ಲ ಮಾಡ್ತಿದ್ದಲ್ಲ, ಕೈಯಲ್ಲಿ ಕರ್ಪೂರ ಇಟ್ಕೊಂಡು ಆರತಿ ಎಲ್ಲ ಎತ್ತಿದ್ದಲ್ಲ, ಕೊನೆಗೂ ಆ ನಿನ್ ದೇವ್ರ ಮನ್ಸು ಕರ್ಗೋಯ್ತಕ್ಕ. ಈ ನಿನ್ ತಮ್ಮನ ಜೀವನ ಸರಿ ಹೋಯ್ತಕ್ಕ. ಆಗತ್ತು, ತುಂಬಾ ಖುಷಿ ಆಗ್ತಿದೆ. ಅವತ್ತಿನ ಹೇಳಿಲ್ಲ ಅಕ್ಕ, ಸೀಮನ ಊಟಕ್ಕೆ ಕರಿ, ಎರಡು ಕುಟುಂಬ ಒಂದಾಗ್ಲಿ ಅಂತ. ಒಂದಾಯ್ತಕ್ಕ, ಈ ಎರಡು ಜೀವ ಒಂದಾಯ್ತು. ನಾನು ನಿಜವಾದ ಬಣ್ಣ ಇದಲ್ಲ ಅಂತ ಹೇಳ್ಬಿಡ್ಲಾ? ಬಾವಾ, ಸೀಮುಂಗೆ ಇಷ್ಟೊಂದು ಡೀಪ್ ಆಗಿ ಚಾಕು ಹಾಕಿದ್ದಾರೆ. ಅದು ಅಲ್ಲದೆ ಆಸ್ಪತ್ರೆಗೆ ಸೇರಿಸೋದು ತಡ ಆಗಿದ್ರಿಂದ ಅವಳು ತುಂಬಾ ರಕ್ತ ಹೋಗಿದೆ. ಅವಳು ಉಳಿತಾಳೆ ಅಂತ ನಿಮ್ಗೆ ಅನ್ಸುತ್ತಾ? ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಸೈಲೆಂಟ್. ಏನ್ ಬಾವ ನಿಮ್ಮ ಮಾತಿನ ಅರ್ಥ? ಈಗ ತಾನೇ ಸೀಮಾನ ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಬಂದಿದೀವಿ. ಅವಳು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾಳೆ. ಅದ್ರ ಬಗ್ಗೆ ನಿಮಗೆ ಸ್ವಲ್ಪನೂ ಯೋಚನೆ ಇಲ್ವಾ? ಇದು ಏನೂ ಅಲ್ಲ ಸೈಲೆಂಟ್.
ನಮ್ ವಿರೋಧಿಗಳು ನಮ್ಮ ವಿರುದ್ಧ ಇದಕ್ಕಿಂತ ದೊಡ್ಡ ಚಕ್ರವ್ಯೂಹ ಹೆಣೆದಿದ್ದಾರೆ ಅಂತ ನನ್ಗನ್ಸ್ತಾ ಇದೆ. ಹೌದಾ ಬಾಬಾ? ಇದೆಲ್ಲ ದೊಡ್ಡ ಚಕ್ರವ್ಯೂಹದ ಒಂದು ಭಾಗ. ಮುಂದೆ ಇದಕ್ಕಿಂತ ದೊಡ್ಡ ಅಪಾಯ ಕಾದಿದ್ದೇನೋ ಅಂತ ಅನಿಸ್ತಾ ಇದೆ. ಯೋಚನೆ ಮಾಡು ಸೈಲೆಂಟ್. ಮನೇಲಿ ಒಬ್ರೆಲ್ಲ ಒಬ್ರು ಯಾವಾಗ್ಲೂ ಇದ್ದೇ ಇರ್ತಾರೆ. ಆದ್ರೆ ಇವತ್ತು ಯಾರು ಇಲ್ದೇ ಇರೋದಕ್ಕೆ ಏನ್ ಕಾರಣ? ಹೌದು, ನನಗೂ ಇದು ಅರ್ಥನೇ ಆಗ್ತಾ ಇಲ್ಲ. ಮನೆಯವರೆಲ್ಲ ಒಟ್ಟೊಟ್ಟಿಗೆ ಆಚೆ ಹೋಗಿದ್ದು, ದೃಷ್ಟಿ ಒಬ್ಬಳೇ ಸೀಮಾನ ಆಸ್ಪತ್ರೆ ಕರ್ಕೊಂಡು ಹೋಗಾಗಿದ್ದು, ಆಮೇಲೆ ನೋಡಿದ್ರೆ ಸೀಮಾ ರಸ್ತೆಯಲ್ಲಿ ನಮಗ್ ಸಿಕ್ಕಿದ್ದು. ಇದೆಲ್ಲ ನೋಡಿದ್ರೆ ಇದನ್ನೆಲ್ಲ ಮಾಡಿದವರು ಏನೋ ಮಾಡೋದಕ್ಕೆ ಹೊರಟಿದ್ದಾರೆ. ಹೌದು ಬಾಬಾ, ನಿಮ್ ಮಾತು 100% ಸತ್ಯ. ಈಗ ನೋಡು, ಸಾವು ಬದುಕಿನ ನಡುವೆ ಹೋರಾಡ್ತಿರೋ ಸೀಮನ ಬಗ್ಗೆ ಗಮನ ಕೊಡ್ಬೇಕಾ, ಅಥವಾ ದತ್ತನ್ಗೆ ಜೀವಕ್ ಜೀವ ಆಗಿರೋ ದೃಷ್ಟಿ ಬಗ್ಗೆ ಗಮನ ಕೊಡ್ಬೇಕಾ? ಆ ಕಡೆ ಗಮನ ಕೊಟ್ರೆ ಅಲ್ಲಿರೋರ್ಗೇನಾದ್ರು ಆಗತ್ತೆ, ಈ ಕಡೆ ಗಮನ ಕೊಟ್ರೆ ಇಲ್ಲಿರೋರ್ಗೇನಾದ್ರೂ ಆಗತ್ತೆ. ಈ ತರ ಬಿಕ್ಕಟ್ಟಿನ ಪರಿಸ್ಥಿತಿ ಕ್ರಿಯೇಟ್ ಮಾಡಿ ತರ ಆಟ ಆಡಿಸ್ತಾ ಇದ್ದಾರೆ. ಅವ್ರ ಉದ್ದೇಶ ಏನಿರ್ಬೋದು? ನೀವು ಹೇಳೋದು ನಿಜ ಅನಿಸ್ತಾ ಇದೆ ಬಾಬಾ. ಇವ್ರು ಏನೋ ದೊಡ್ಡ ಪ್ಲಾನ್ ಇಟ್ಕೊಂಡೆ ಇದನ್ನೆಲ್ಲ ಮಾಡಿದ್ದಾರೆ. ಇದೇ ಇಷ್ಟೊಂದು ಭಯಂಕರವಾಗಿದೆ. ಇನ್ನು ಮುಂದಕ್ಕೆ ಇನ್ನೂ ಏನ್ ಕಾದಿದೆಯೋ ಏನೋ. ಚೋಟು, ಏಮಕ್ಕ, ನೀವ್ ಯಾವಾಗ್ಲೂ ಹೇಳ್ತಿದ್ರಲ್ಲ ನನಗ್ ಸಿಗೋ ಹೆಂಡತಿ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ನನ್ಗೆ ಅಂತ ಗುಣವಂತನೇ ಸಿಕ್ಕಿದಾಳೆ. ಶ್ರೀ, ನಿಮ್ಮನ್ನು ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಆ ದೇವ್ರು ಕೊಟ್ಟಿರೋ ವರ ನೀನು ದೃಷ್ಟಿ. ಎಂಥದ್ದೇ ಸಂದರ್ಭ ಬಂದ್ರು ನೀವು ನನ್ನಿಂದ ದೂರ ಆಗಲ್ಲ ಅಲ್ವಾ? ಕೈ ಬಿಡಲ್ಲ ಅಲ್ವಾ? ದೃಷ್ಟಿ, ಈ ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ನಿನ್ ಕೈ ಬಿಡೋ ಮಾತೇ ಇಲ್ಲ. ಯಾವಾಗ್ಲೂ ಜೊತೆಗಿರ್ತೇನೆ. ಹಾಗಿದ್ರೆ ಈ ಪ್ಲಾನ್ ಫ್ಲಾಪಾ? ಅಕ್ಕನ ಪ್ಲಾನ್ ಫ್ಲಾಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮುಂದೇನು ದೊಡ್ಡದಾಗೆ ಕಾದಿದೆ. ಕಣ್ಣಲ್ಲೇ ಸನ್ನೆ ಮಾಡ್ತಿದ್ದಾಳೆ. ವೇಟ್ ಮಾಡೋಣ. ಮನೆಗೆ ಹೋಗಿ ಮಾತಾಡೋಣ ಬನ್ನಿ. ಬಾ ಹೋಗೋಣ. ಬನ್ನಿ ಅಲ್ಲ. ನಾನು ಈ ಸೀನ್ ನೋಡೋದಕ್ಕೆ ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ? ಈ ಪ್ರೀತಿ ಮಾಡೋರು ಹೇಗಿರ್ತಾರೆ, ಪ್ರೀತಿ ಅಂದ್ರೆ ಏನು ಅನ್ನೋದು ನಾನು ನೋಡಿರ್ಲಿಲ್ಲ. ಎಂತ ದೊಡ್ಡ ಡಾನ್ ಆದ್ರೂ ಈ ಪ್ರೀತಿ ಅನ್ನೋ ವಿಚಾರ ಬಂದಾಗ ಗುಲಾಮ್ನಾಗಿರ್ತಾನೆ ಅನ್ನೋದನ್ನು ನಾನು ನೋಡಿರ್ಲಿಲ್ಲ.
ಎಲ್ಲಾ ಪ್ರೀತಿ ಕಥೆಗಳಲ್ಲೂ ಪ್ರೇಮಿಗಳು ಸಾಯ್ತಾರೆ, ಆದ್ರೆ ನೀವಿನ್ನೂ ಸತ್ತಿಲ್ಲ. ಈ ಹ್ಯಾಪಿ ಎಂಡಿಂಗ್ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ. ಅದೇನೋ ಹೇಳ್ದಲ್ಲ, ಐ ಲವ್ ಯು ಟೂ ಅಂತ. ಬಾ, ಒಂದ್ ಕೆಲಸ ಮಾಡಿ, ಕೊನೆದಾಗ ಒಂದ್ಸರಿ ಐ ಲವ್ ಯು ಹೇಳ್ಕೊಂಬಿಡಿ. ಅಭಿ ಬಿ ಪಿಕ್ಚರ್ ಬಾಕಿ ಹೇ. ಟ್ರಾಜಿಡಿ ಎಂಡಿಂಗ್ ವರ್ಷನ್ ಈಗ ನಾನು ತೋರಿಸ್ತೀನಿ. ಬಾಯ್ಸ್, ಓಕೆ ಬಾ. ಏನ್ ನಡೀತಾ ಇದೆ ಇಲ್ಲಿ?